ಫ್ರೆಂಡ್, ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗಿದ್ದೀರಾ? ಆರಾಮಿದ್ದೀರಾ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ಇದು ಬೆಳಗ್ಗೆನೇ ಅನ್ನ ಮಾಡಿದ್ದೀನಿ, ಮತ್ತು ತರಕಾರಿ ಸಾಂಬಾರು ಮಾಡಿದ್ದೀನಿ. ಮತ್ತೊಂದು ಮಸ್ತಾಗೈತಿ ಸಾಂಬಾರು. ತರಕಾರಿ ಸಾಂಬಾರು ಮಾಡಿದ್ದೀನಿ. ಆ ನಂತರ ಇಲ್ಲಿ ರೊಟ್ಟಿ ಮಾಡಿದ್ದೀನಿ ನೋಡ್ರಿ. ಇವತ್ತು ನಾವು ಊರಿಗೆ ಹೋಗ್ತಾಯಿದ್ದೀರಿ. ಯಾವ ಊರಿಗೆ, ಎಲ್ಲಿ ಏನಂತ ಹೇಳ್ತೀನಿ ಮುಂದೆ ವಿಡಿಯೋದಲ್ಲಿ. ಗೆಸ್ ಮಾಡಿ ನೋಡೋಣ. ಇವತ್ತು ಊರಿಗೆ ಹೋಗ್ಬೇಕಂತ ಬೇಗ ಬೇಗನೆ ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ. ತೊಗೊಂಡೋಗೋಕ್ಕೆ ನೋಡ್ರಿ, ನಾನು ಸೌತೆಕಾಯಿ ತೊಗೊಂಡಿದ್ದೀನಿ ಟ್ರೈನಲ್ಲಿ ತಿನ್ನೋಕ್ಕೆ. ಆನಂತರ ನಾನು ನೋಡ್ರಿ ಮೊಸರನ್ನ ತೊಗೊಂಡಿದ್ದೀನಿ, ಯಾಕಂದ್ರೆ ಟ್ರೈನಲ್ಲಿ ಸುಮ್ಮನೆ ಖಾರ ತಿನ್ನಬಾರ್ದಂತ. ಆಮೇಲೆ ಶೇಂಗಾ ಹುರ್ಕೊಂಡಿದ್ದೀನಿ. ಶೇಂಗಾನ ಏನಾದರೂ ತಿಂತೀನಿ ಅಂದರೆ ಇದು ಕೊಡ್ತೀನಿ. ಮತ್ತು ಸ್ವಲ್ಪ ಹಪ್ಪಳ ಕರ್ಕೊಂಡಿದ್ದೀನಿ, ಯಾಕಂದರೆ ಟ್ರೈನಲ್ಲಿ ಮೊಸರನ್ನ ಜೊತೆ ತಿನ್ನೋಕ್ಕೆ, ಸೌತೆಕಾಯಿ ತಿನ್ನೋಕ್ಕೆ. ಮತ್ತು ಅಂದರೆ ಪಲ್ಯ ಇದು ಅಕ್ಕ ಕೊಟ್ಟಿದ್ರು. ಇದು ಬೇಕಾದ್ರೆ ತಿಂತೀನಿ ಅಂತ ತೊಗೊಂಡೋಗ್ತೀನಿ, ಇಲ್ಲಾಂದರೆ ಇಲ್ಲ. ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ನೋಡಿರಿ, ಎಲ್ಲನೂ ಆಗಿದೆ. ಅಲ್ಲೂ ಕೂಡ ಎಲ್ಲ ಆಗಿದೆ ನೋಡಿರಿ. ದೀಪ ಮುಡಿಸಿದ್ದೀನಿ, ಇನ್ನೇನು ಮಾಡಿಲ್ಲ. ಇವಾಗ ನನ್ನ ಮೇಕಪ್ ಐಟಮ್ ನೋಡಿರಿ ಇಷ್ಟೇ. ನಾನು ಸಿಂಪಲ್ ಪೌಡ್ರು, ಸ್ಟಿಕ್ಕರು, ಒಂದು ಲಿಪ್ ಬಾಮು. ಇವೆರಡು ವೇಸ್ಟು, ಸುಮ್ಮನೆ ತೊಗೊಂಡೋಗೋದು ಅಷ್ಟೇ. ಜಾಸ್ತಿ ಯೂಸ್ ಮಾಡಲ್ಲ. ಇದಂತೂ ಯೂಸ್ ಪಕ್ಕ ಮಾಡ್ತೀನಿ ನಾನು. ಆಮೇಲೆ ಫೆರಲ್, ಇವು ಮೂರು ಜಾಸ್ತಿ ಯೂಸ್ ಮಾಡೋದು. ಇದು ಲೆಕ್ಕಕ್ಕಿಲ್ಲ, ಇಷ್ಟು ಮಾತ್ರ ಯೂಸ್ ಮಾಡ್ತೀನಿ. ಇಲ್ಲ ನಾನು ಊರಿಗೆ ಹೋಗೋ ವ್ಯವಸ್ಥೆ ನೋಡಿರಿ. ಇದನ್ನು ಏನಾದರೂ ಊರಲ್ಲಿ ಹೋಗಿ ತಿಂತೀನಿ ಅಂದರೆ ಇದು ಚುಡುವ ಮಾಡಿದ್ನಲ್ರಿ, ಪೇಪರ್ ಚುಡುವ, ಅದು ತೊಗೊಂಡಿದ್ದೀನಿ. ಇನ್ನೇನು ಎಲ್ಲ ತೊಗೊಂಡಿದ್ದೀನಿ. ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರೋದೆ. ಯಶವಂತಪುರ ಟ್ರೈನಿಂದ ಕುತ್ಕೊಂಡಿದ್ದೀರಿ ನೋಡಿ. ತುಂಬ ರಶ್ ಇತ್ತು. ನಮಗೆ ಅವರಿಗೆ ಒಂದೊಂದು ಸೀಟ್ ಸಿಕ್ತು, ಕುತ್ಕೊಂಡಿದ್ರಿ. ಆನಂತರ ನಾವು ಯಾದಗಿರಿ ರೈಲ್ವೆ ಸ್ಟೇಷನ್ಗೆ ಇಳಿದು ಫ್ರೆಶ್ ಅಪ್ ಆಗಿ ಬ್ರಷ್ ಎಲ್ಲ ಮಾಡಿಕೊಂಡು, ಆಮೇಲೆ ನಾವು ಟೀ ಕುಡಿಯೋಣ ಅಂದ್ಕೊಂಡ್ರಿ. ಟೀ ಕುಡಿಯೋಕ್ಕಾಗಲಿಲ್ಲ. ಬಸ್ ಬಂತು, ಶಾಪರ್ ಬಸ್ಸು. ನೋಡಿ ಇಷ್ಟು ಜನ ಹೊಟ್ಟೆ ಪಾಡಿಗೆ ಬರ್ತಾರೆ. ಅಲ್ಲಿ ಇನ್ನೊಂದು ಏನು ಬೇಸರ ಆಯಿತು ಅಂದರೆ, ಆ ಟ್ರೈನ್ ಹೋಗಿದ ತಕ್ಷಣ ಟ್ರ್ಯಾಕ್ ಮೇಲಿಂದ ಆ ಕಡೆ ಪಾಸ್ ಆಗ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ತೊಗೊಂಡು. ನನಗೆ ಸಖತ್ ಬೇಜಾರಾಯಿತು. ಯಾಕಂದರೆ ಆ ಥರ ನಾನು ಕೂಡ ಕೆಳಗಡೆ ಇಳಿಸ್ಬಿಟ್ಟು ಹೋಗಿದ್ದೆ ಒಂದು ಸರಿ. ಇಮಿಡಿಯೇಟ್ಲಿ ಟ್ರೈನ್ ಬಂತು. ನಮ್ಮ ಯಜಮಾನ್ರು ಯಾವಾಗ ಮೇಲೆ ಹೇಳ್ಕೊಳ್ಳಿಲ್ಲ ಅಂದರೆ ಅವತ್ತೇ ನನ್ನ ಜೀವ ಹೋಗ್ತಿತ್ತು. ಈ ಥರ ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗ್ಬೇಡ್ರಿ. ಅವರು ಅಲೌನ್ಸ್ಮೆಂಟ್ ಮಾಡ್ತಾನೇ ಇರ್ತಾರೆ, ಆದ್ರೂ ಕೇಳಲ್ಲ. ಆ ಥರ ಮಾಡಿಕೊಂಡು ಜೀವ ಕಳ್ಕೊಂಡವರು ಇದ್ದಾರೆ. ನೆಕ್ಸ್ಟ್ ನಾವು ಶಾಪುರ್ ಬಸ್ ಸ್ಟಾಪ್ ಹತ್ರ ಬಂದ್ರಿ. ಯಾರು ಅಂದರೆ ಯಾರೂ ಇಲ್ಲ ಅಲ್ಲಿ. ಈ ಹಸು ಮಾತ್ರ ನಮ್ಮನ್ನು ಸ್ವಾಗತ ಮಾಡೋಕ್ಕೆ, ಹಸು ಕರು ನಮ್ಮನ್ನು ಸ್ವಾಗತ ಮಾಡೋಕ್ಕೆ ನಾವು ಬಂತೇನೋ ಅಂತ ಖುಷಿ ಆಯಿತು. ತುಂಬ ಖುಷಿ ಆಯಿತು ನೋಡಿ. ಯಾರೋ ಹಬ್ಬ ಅಲ್ಲಿ ಇಲ್ಲಿ. ಇವಾಗ ಒಂದು 6 ಗಂಟೆ ಆಗಿತ್ತೇನೋ ನಾವು ಶಾಪುರ್ ಬಸ್ ಸ್ಟ್ಯಾಂಡ್ಗೆ ಹೋಗೋಷ್ಟಿಗೆ. ಅದು ಯಾಕೋ ನಮ್ಮ ಹತ್ರನೇ ಇತ್ತು ಅಂತ ಯಜಮಾನ್ರು ಬಾಳೆಹಣ್ಣು ತಂದು ತಿನ್ನಿಸ್ತಾಯಿದ್ರು. ಅದಕ್ಕೆ ಸೊಪ್ಪೆ ತೆಗೆದು ತಿನ್ನಿಸ್ರೆ ತಿಂತಿತ್ತು, ಹಾಗೆ ತಿನ್ನಲಿಲ್ಲ ಅದು. ಇಷ್ಟು ನಾವು ತಳ್ಳಿದ್ರು, ಹೋಗು ಅಂತ ತಳ್ಳಿದ್ರು, ಅದು ಅಲ್ಲೇ ನಿಂತ್ಕೊತಾ ಇತ್ತು. ನಿಜವಾಗ್ಲೂ ಮೂಕ ಪ್ರಾಣಿಗಿರೋ ನಿಯತ್ತು ಮನುಷ್ಯರಿಗಿಲ್ಲ ಅಂತ ನಾನು ಅಂದ್ಕೊತೀನಿ. ನಾವು ಒಂದೇ ಒಂದು ಸರಿ ಒಂದೇ ಬಾಳೆಹಣ್ಣು ತಿನ್ನಿಸಿದ್ದಕ್ಕೆ ಅದು ನಮ್ಮ ಹಿಂದೆಯೇ ಬರ್ತಾಯಿತ್ತು. ಅದಕ್ಕೆ ನನಗೆ ಭಾಳ ಅಂದರೆ ಭಾಳ ಖುಷಿ ಆಯಿತು. ಆನಂತರ ನೆಕ್ಸ್ಟ್ ನಮಗೆ ನಮ್ಮೂರಿಗೆ ಹೋಗೋಕ್ಕೆ ಬಸ್ಸು ಇರಲಿಲ್ಲ. ಸೊ ಆಟೋಕ್ಕೆ ಹೋಗಬೇಕಾಗಿತ್ತು. ಆಮೇಲೆ ಅಲ್ಲಿ ಒಂದು ಟೀ ಕುಡಿದ್ರಿ ನಾವು. ಶಾಪುರಲ್ಲಿ ಟೀ ಕುಡಿದು ನೆಕ್ಸ್ಟ್ ನಾವು ಹೋಗಿದ್ರಿ ಯಜಮಾನ್ರ ಮನೆಗೆ. ಅಲ್ಲಿ ನೋಡಬೇಕಾಗಿತ್ತು ಫ್ರೆಂಡ್. ತುಂಬ ಅಂದರೆ ತುಂಬ ಮನೆ ಎಲ್ಲ ಫುಲ್ಲು ಗಲೀಜಾಗಿತ್ತು. ಇಲಿ ಎಲ್ಲ ಕಚ್ಚಿ ಮನೆಯೆಲ್ಲ ಹಾಳು ಮಾಡಿತ್ತು. ನನಗಂತೂ ಸಖತ್ ಬೇಜಾರಾಯಿತು ನೋಡಿ. ಅಲ್ಲಿ ಇಲ್ಲಿಂದ ಹೋಗೋಷ್ಟೇ ಅಲ್ಲೊಂದು ಬೇಜಾರು ಸನ್ನಿಧಿ ನಡೀತು ಅಂತ ಹೇಳ್ಬೋದು ನೋಡಿ. ನನ್ನ ಸೀರೆ ಎಲ್ಲ ಫುಲ್ಲು ಕೆಳಗಡೆ ಎಲ್ಲ ಬಿಸಾಕಿ ನಾನು ನೀಟಾಗಿ ಮಡಚಿಟ್ಟೆ. ಅದು ಎಲ್ಲಿಂದೆಲ್ಲ ಬಿಟ್ಟು ಬಂದಿದ್ದೆ. ಆಮೇಲೆ ನಾನು ಕೊಟ್ಟಿರೋ ಸಾಮಾನಲ್ಲಿ ಅದರಲ್ಲಿ ಒಂದು ಮಿಸ್ ಆಗಿದೆ. ತುಂಬ ಅಂದರೆ ತುಂಬ ಬೇಜಾರಾಯಿತು ನನ್ನ ಸಾಮಾನು ಕಳ್ಕೊಂಡಿದ್ದಕ್ಕೆ. ಈ ಥರ ಆಗಿತ್ತು ನೋಡಿ. ಇಲ್ಲಿ ಮಾಡಿರೋ ಕೆಲಸ ನೋಡಿ. ಮನೆಗೆ ಹೋಗಿ ಕ್ಲೀನ್ ಮಾಡಿ ಮತ್ತು ನಾವು 11 ಗಂಟೆ ಅಷ್ಟಿಗೆ ಮತ್ತೆ ಬೇರೆ ಊರಿಗೆ ಹೋದ್ರಿ. ನೆಕ್ಸ್ಟ್ ಯಾವ ಊರಿಗೆ ಹೋಗಿದ್ರಿ, ಏನಕ್ಕೆ ಹೋಗಿದ್ರಿ ಅಂತ ಎಲ್ಲ ವಿಡಿಯೋ ಮತ್ತೆ ಬರುತ್ತೆ. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾಯಿದ್ದೀನಿ.